ಪೋರ್ಚುಗಲ್ನಲ್ಲಿ ಸನಾತನ ಧರ್ಮದ ಅಲೆ, ಮನೆ ಮನೆಯಲ್ಲೂ ಸತ್ಸಂಗದ ಛಾಪು. ಮೂಜಿ ಬಾಬಾಗೆ ತಲೆಬಾಗಿದೆ ಇಡೀ ಗ್ರಾಮ. ಯಾವತ್ತಾದರೂ ಊಹಿಸಿದ್ದೀರಾ ಯುರೋಪ್ನ ಒಂದು ಕ್ರಿಶ್ಚಿಯನ್ ಹಳ್ಳಿ ಸಂಪೂರ್ಣವಾಗಿ ಹಿಂದೂ ಧರ್ಮಕ್ಕೆ ತಿರುಗಿಬಿಡಬಹುದು ಅಂತ? ಕೇಳಲು ಇದು ಆಶ್ಚರ್ಯಕರ ಎನಿಸಿದರೂ ಪೋರ್ಚುಗಲ್ನಲ್ಲಿ ಇದು ನಿಜವಾಗಿದೆ. ಅಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ದರೂ ಈಗ ತಲೆಬಾಗಿರುವುದು ಮಾತ್ರ ಭಾರತೀಯ ಮೂಲ ಧರ್ಮ ಸನಾತನಕ್ಕೆ. ಪೋರ್ಚುಗಲ್ನ ಮಾಂಟೆ ಸಹಜ ಎನ್ನುವ ಗ್ರಾಮದ ಪ್ರತಿಯೊಬ್ಬರೂ ಈಗ ಸನಾತನವನ್ನು ಒಪ್ಪಿಕೊಂಡಿದ್ದಾರೆ. ಪೋರ್ಚುಗಲ್ನ ಅಲಾಂಟೇಜೋ ಪ್ರದೇಶದಲ್ಲಿರುವ ಈ ಗ್ರಾಮ ಹಿಂದೆ ಕ್ರಿಶ್ಚಿಯನ್ ಧರ್ಮಾವಲಂಬಿಗರ ನೆಲೆಯಾಗಿತ್ತು. ಆದರೆ ಇಂದು ಇದು ಸಂಪೂರ್ಣವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಮಿಂದೇಳುತ್ತಿದೆ. ಇಲ್ಲಿನ ಪ್ರತಿ ಮನೆಯಲ್ಲೂ ಪ್ರತಿನಿತ್ಯ ಸತ್ಸಂಗಗಳು ನಡೆಯುತ್ತವೆ. ಇದು ಜನರ ಜೀವನ ಶೈಲಿಯನ್ನೇ ಬದಲಾಯಿಸಿದೆ. ಬಾಬಾನ ಮಾರ್ಗದರ್ಶನವೇ ಇವರಿಗೆ ಸ್ಫೂರ್ತಿ. ಈ ಅದ್ಭುತ ಬದಲಾವಣೆಯ ಹಿಂದಿನ ಶಕ್ತಿ ಆಫ್ರಿಕಾದ ಜಮೈಕಾ ಮೂಲದ ಗುರು ಮೂಜಿ ಬಾಬಾ. ಅವರ ಮೊದಲ ಹೆಸರು ಟೋನಿ ಮೂ ಯಂಗ್. 1999ರಲ್ಲಿ ಸನಾತನ ಧರ್ಮದಿಂದ ಪ್ರೇರಿತರಾದ ಇವರು ಇಂದು ಪೋರ್ಚುಗಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮೂಜಿ ಬಾಬಾ ಅವರ ಶಿಷ್ಯರಾದ ಇಂಗ್ಲೆಂಡ್ನ ಪ್ರಸಿದ್ಧ ಗಾಯಕ ಸ್ಯಾಮ್ ಗ್ಯಾರೆಟ್ ತಮ್ಮ ಸಂಗೀತದ ಮೂಲಕ ಸನಾತನ ಧರ್ಮದ ಪ್ರಭಾವವನ್ನು ಹೆಚ್ಚಿಸುತ್ತಿದ್ದಾರೆ. ಮಹಾಶಿವರಾತ್ರಿಯಂದು ಚರ್ಚಿನಲ್ಲೇ ನಡೆದ ಅವರ ಶಿವಮಂತ್ರದ ಗಾಯನ ಸ್ಥಳೀಯ ಕ್ರಿಶ್ಚಿಯನ್ನರನ್ನು ಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ಯುತ್ತಿತ್ತು. ಅವರ ಸಂಗೀತ ಕೇಳಿ ವಿದೇಶಿಗರು ಕೂಡ ಭಾವಪರವಶರಾಗಿ ಕುಣಿಯುತ್ತಾರೆ. ಭಾರತದ ಪ್ರಧಾನಮಂತ್ರಿ ಕೂಡ ಪೋರ್ಚುಗಲ್ನ ದೇವಸ್ಥಾನಕ್ಕೆ 2017ರಲ್ಲಿ ಭೇಟಿ ಕೊಟ್ಟಿದ್ದರು. ಯಾವುದೇ ಬಲವಂತವಿಲ್ಲದೆ ಕೇವಲ ಭಕ್ತಿ ಮತ್ತು ಸಂಗೀತದ ಮೂಲಕ ಸಾವಿರಾರು ಜನರನ್ನು ಸನಾತನ ಧರ್ಮದತ್ತ ಸೆಳೆಯುತ್ತಿರುವ ಮೂಜಿ ಬಾಬಾ ಮತ್ತು ಸ್ಯಾಮ್ ಗ್ಯಾರೆಟ್ ಅವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸನಾತನ ಸಂಸ್ಕೃತಿಯ ಸೌಂದರ್ಯ ಇಂದು ಜಗತ್ತಿನ ಮೂಲೆ ಮೂಲೆಯನ್ನೂ ತಲುಪುತ್ತಿದೆ.